ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಅಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಸಿಯಾನ ಪ್ರೆಗ್ನೆನ್ಸಿ ಜರ್ನಿ ಹಾಗೆ ಸ್ಕ್ಯಾನ್ ರಿಪೋರ್ಟ್ಸ್ ಬಗ್ಗೆ ಒಂದು ಕಮೆಂಟ್ ಬಂದಿತ್ತು. ಸೊ ಅದ್ರಗೋಸ್ಕರ ನಾನು ಈ ಲಾಗ್ ಮಾಡ್ತಾ ಇದ್ದೀನಿ. ಬನ್ನಿ ಅವಳ ಪ್ರೆಗ್ನೆನ್ಸಿ ಹೇಗಿತ್ತು ಹಾಗೆ ಅವಳದು ಸ್ಕ್ಯಾನ್ ರಿಪೋರ್ಟ್ಸ್ ಹೇಗಿದೆ, ಅನಮಲಿ ಹಾಗೆ ಅಲ್ಟ್ರಾಸೌಂಡ್ ಅಂಡ್ ಗ್ರೋತ್ ಸ್ಕ್ಯಾನ್ ಇದೆಲ್ಲಾದ್ರೂ ರಿಪೋರ್ಟ್ಸ್ ನನ್ನ ಹತ್ರ ಇದೆ. ಎಲ್ಲಾನು ತೋರಿಸ್ತೀನಿ ಒನ್ ಬೈ ಒನ್. ಬನ್ನಿ ನೋಡೋಣ. ಸಿಯಾನ ಪ್ರೆಗ್ನೆನ್ಸಿಯಲ್ಲಿ ನಾನು ಫಸ್ಟ್ ವಿಸಿಟ್ ಮಾಡಿದ್ದು ಡಾಕ್ಟರ್ನ 9 ವೀಕ್ಸ್ ಅಲ್ಲಿ. ಆಕ್ಚುಲಿ 2 ಮಂತ್ ಹತ್ರ ಹತ್ರ. ಆಕ್ಚುಲಿ ಅಂದ್ರೆ ಫಸ್ಟ್ ಪ್ರೆಗ್ನೆನ್ಸಿ ಆದಾಗ ಸ್ವಲ್ಪ ಲೇಟ್ ಆಗಬೇಕು ಅಂತ ವೇಟ್ ಮಾಡ್ತಾ ಇದ್ದೆ. ಅಂದ್ರೆ ಕಾಯ್ತಾ ಇದ್ದೆ, ಹೌದೋ ಅಲ್ವೋ ಅಂತ ಡೌಟ್ ಇತ್ತು. ಸೊ ಅದಕ್ಕೆ 9 ಮಂತ್ಸ್ ಅಲ್ಲಿ ಹೋಗ್ಬಿಟ್ಟು ಡಾಕ್ಟರ್ನ ಮೀಟ್ ಆದೆ. ಆವಾಗ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿದ್ರು. ಸೊ ಆ ರಿಪೋರ್ಟ್ನ ನೋಡೋಣ ಬನ್ನಿ. ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಪ್ರೆಸೆಂಟ ಬಂದು ಯಾವುದು ತೋರ್ಸಲ್ಲ, ಇನ್ನ ಜಸ್ಟ್ ಕನ್ಫರ್ಮೇಶನ್ ಆಗಿ ಸ್ಕ್ಯಾನ್ ಮಾಡ್ತಾರೆ. ಇಷ್ಟು ನಮ್ಗೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಲ್ಲೇನೆ ನಮ್ಗೆ ಎಂಡ್ ಡೇಟ್ ಕೂಡ ಬಂದ್ಬಿಡುತ್ತೆ. 2/8/24 ಕೊಟ್ಟಿದ್ರು. ಇವಳು 23/7/24ಗೆ ಹುಟ್ಟಿದ್ಲು, ಸ್ವಲ್ಪ ಬೇಗನೆ. ಸೊ ಇದು NT ಸ್ಕ್ಯಾನ್ ರಿಪೋರ್ಟ್ ಆಗಿರುತ್ತೆ. ಇವಳು ಈ ಸ್ಕ್ಯಾನ್ ಇಂದ ಪ್ರೆಸೆಂಟ ಬಂದು ಪೋಸ್ಟೀರಿಯರ್ ಇದ್ದಿದ್ದು. ಇವಾಗಿನ ಬೇಬಿ ಬಂದು ಆಂಟೀರಿಯರ್ ಇದೆ. ಇವಾಗ್ಲೂ ನೀವು ಹಾರ್ಟ್ ಬೀಟ್ ನೋಡ್ಬೋದು. 180 ಸಮಥಿಂಗ್ ಇತ್ತು ಫಸ್ಟ್ ಸ್ಕ್ಯಾನ್ ಅಲ್ಲಿ. ಆಮೇಲೆ ಸೆಕೆಂಡ್ ಸ್ಕ್ಯಾನ್ ಅಲ್ಲಿ 164 BPM ಅಂತ ಇದೆ ನೋಡಿ. ಇದು ಮಾಡಿದ್ದು 13 ವೀಕ್ಸ್ 2 ಡೇಸ್ ಅಲ್ಲಿ ಮಾಡಿದ್ರು. ಸೊ ಇದು ನನ್ನ ಫಸ್ಟ್ ಬೇಬಿ ಗರ್ಲ್ ಬೇಬಿ ಸಿಯಾನ್ ರಿಪೋರ್ಟ್ಸ್ ಆಗಿರುತ್ತೆ. ಗ್ರೋತ್ ಸ್ಕ್ಯಾನ್ ರಿಪೋರ್ಟ್ ಆಗಿರುತ್ತೆ. 30 ವೀಕ್ಸ್ ಅಲ್ಲಿ ಮಾಡಿರೋ ಗ್ರೋತ್ ಸ್ಕ್ಯಾನ್ ರಿಪೋರ್ಟ್ ಆಗಿರುತ್ತೆ. ಇದರಲ್ಲಿ ಪೋಸ್ಟೀರಿಯರ್ ಇದೆ, ಪ್ಲಾಸೆಂಟಾ ಬಂದು. ಇದ್ರಲ್ಲಿ ಮಾತ್ರ ಹಾರ್ಟ್ ರೇಟ್ ಕಡಿಮೆ ಬಂದಿತ್ತು ಸಿಯಾದು. ಇನ್ನ ಉಳ್ದಿರೋ ಎಲ್ಲದ್ರಲ್ಲೂ ಕೂಡ ಅವಳದು ಜಾಸ್ತಿನೇ ಬಂದಿರೋದು. 160 + 180 ಫಸ್ಟ್ ಅಲ್ಲಿ. ಸೊ ನೋಡ್ಬೋದು ನೀವಿಲ್ಲಿ. ಬಂದು ಅನೋಮಲಿ ಸ್ಕ್ಯಾನ್ ರಿಪೋರ್ಟ್ ಆಗಿರುತ್ತೆ. ಇದರಲ್ಲಿ ಪ್ಲಾಸೆಂಟಾ ಬಂದು ಪೋಸ್ಟೀರಿಯರ್ ಇದೆ. ನೋಡ್ಬೋದು ಎಲ್ಲಾ ಪ್ಲಾಸೆಂಟಾ ಕೂಡ ಸೇಮ್ ಇದೆ ಸಿಯಾದು. ಇದರಲ್ಲಿ ಫೀಟಲ್ ಹಾರ್ಟ್ ರೇಟ್ ಬಂದು 154 ಇದೆ. ವೇಟ್ ಕೂಡ ನಾರ್ಮಲ್ ಆಗಿತ್ತು. 21 ವೀಕ್ಸ್ 6 ಡೇಸ್ ಅಲ್ಲಿ ಇದು ಸ್ಕ್ಯಾನ್ ಮಾಡಿದ್ರು ನನಗೆ ಸಿಯಾನ್ ಪ್ರೆಗ್ನೆನ್ಸಿ ಇದ್ದಾಗ. ಸೊ ಇವಾಗಿಂದು ತುಂಬಾನೇ ಡಿಫ್ರೆನ್ಸ್ ಇದೆ. ನೀವು ನನ್ನ ಸ್ಕ್ಯಾನ್ ರಿಪೋರ್ಟ್ ನನ್ನ ಲಾಗ್ ಅಲ್ಲಿ ನೋಡ್ಕೋಬಹುದು. ಅದ್ರಲ್ಲ ನಿಮ್ಗೆಲ್ಲ ಹೆಲ್ಪ್ ಆಯ್ತು ಅನ್ಕೊಂತೀನಿ, ಏನಾದ್ರು ಡೌಟ್ಸ್ ಇದ್ರೆ. ಸೊ ನಾನು ಸಿಯಾನ್ ಪ್ರೆಗ್ನೆನ್ಸಿ ಇದ್ದಾಗ ತುಂಬಾ ಲಾಗ್ಸ್ ನೋಡ್ತಾ ಇದ್ದೆ ಪ್ರೆಗ್ನೆನ್ಸಿ ಇರೋ ಜರ್ನಿಯಲ್ಲಿ, ಮತ್ತೆ ಅವ್ರದ್ದು ಸ್ಕ್ಯಾನ್ ರಿಪೋರ್ಟ್ಸು ತುಂಬಾನೇ ಸರ್ಚ್ ಮಾಡ್ತಾ ಇದ್ದೆ. ಸೊ ನಂತರ ಯಾರಾದ್ರೂ ಸರ್ಚ್ ಮಾಡ್ತಾ ಇದ್ರೆ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ನಾನು ಈ ಲಾಗ್ ಮಾಡಿದ್ದು. ಬಟ್ ಸ್ಕ್ಯಾನ್ ರಿಪೋರ್ಟ್ ನೋಡ್ಬಿಟ್ಟು ಜೆಂಡರ್ ಯಾವುದು ಅಂತ ಹೇಳಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕ್ಯೂರಿಯಾಸಿಟಿಗೋಸ್ಕರ ಅಷ್ಟೇನೆ ನಾವು ಸರ್ಚ್ ಮಾಡ್ಬಿಟ್ಟು ನೋಡ್ಬೋದಾಗತ್ತೆ. ಈ ಸಲ ಯಾವ ಮಗು ಹುಟ್ಟುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಅನ್ನೋದಕ್ಕಿಂತ ಯಾವ್ದಾದ್ರು ಆಗ್ಲಿ ಅನ್ನೋ ತರ ಫಿಕ್ಸ್ ಆಗ್ಬಿಟ್ಟಿದೀನಿ. ಬಟ್ ಸ್ಕ್ಯಾನ್ ರಿಪೋರ್ಟ್ಸ್ ತುಂಬಾ ಚೇಂಜ್ ಇರೋದ್ರಿಂದ ಅಯ್ಯೋ ಅದಾಗುತ್ತಾ ಇದಾಗುತ್ತಾ ಅನ್ನೋದು ಒಂದು ಮೈಂಡ್ ಅಲ್ಲಿ ಟೆನ್ಷನ್ ಕೂಡನು ಇದೆ. ಬಟ್ ಗರ್ಲ್ ಬೇಬಿ ಆದ್ರೂ ಕೂಡ ನನಗೆ ಖುಷಿನೇ ಇದೆ. ನೀವು ಏನಾದ್ರೂ ಪ್ರೇಯರ್ ಮಾಡಿ ಎಲ್ಲ ಒಳ್ಳೇದಾಗ್ಲಿ ಅಂತ. ಇನ್ನ ಸಿಂಪ್ಟಮ್ಸ್ ಬಂದ್ಬಿಟ್ಟು ನನಗೆ ಸಿಯಾನ್ ಪ್ರೆಗ್ನೆನ್ಸಿಲಿ ಯಾವ ತರ ಇತ್ತು ಅಂದ್ರೆ ಕಾಲೆಲ್ಲ ಸ್ವೆಲ್ಲಿಂಗ್ ಆಗ್ತಾ ಇತ್ತು. ಈ ಪ್ರೆಗ್ನೆನ್ಸಿಲಿ ಸ್ವೆಲ್ಲಿಂಗ್ ಏನಿಲ್ಲ, ಬಟ್ ವಾಮಿಟ್ 6 ಮಂತ್ಸ್ ವರ್ಗ ಆಯ್ತು. ಅವಳ ಪ್ರೆಗ್ನೆನ್ಸಿಲಿ 1 ಡೇ ಕೂಡ ವಾಮಿಟಿಂಗ್ ಇಲ್ಲ. ಹಾಗೆ ಸ್ಕಿನ್ ಸ್ವಲ್ಪ ಡಲ್ ಆಗಿದೆ, ಅವಳದು ಸ್ವಲ್ಪ ಗ್ಲೋ ಆಗಿತ್ತು. ಹಾಗೆ ಇನ್ನ ಏನ್ ಹೇಳ್ಬೇಕು ಅಂದ್ರೆ ವೇಟ್ ಗೇನ್ ಜಾಸ್ತಿ ಆಗಿದ್ದೆ. 35 kg ಅವಳದು ವೇಟ್ ಗೇನ್ ಆಗಿದೆ. ಇದ್ರಲ್ಲಿ ಸ್ವಲ್ಪ ಕಡಿಮೆ ಆಗಿದ್ದೀನಿ.
ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಏನು ಇಶ್ಯೂಸ್ ಬಂದಿರಲಿಲ್ಲ. ಇದರಲ್ಲಿ ಸ್ವಲ್ಪ ಥೈರಾಯ್ಡ್ ಬಂದಿದೆ. ಸ್ಟಾರ್ಟಿಂಗ್ ವಾಮಿಟ್ ಆಗೋದ್ರಿಂದ ತುಂಬಾ ವೇಟ್ ಲಾಸ್ ಆಗ್ಬಿಟ್ಟಿತ್ತು. ಹಾಗೆ ತುಂಬಾ ಹುಷಾರಿಲ್ದಿರೋ ಥರನೂ ಆಗಿದೆ. 1-2 ಟೈಮ್ಸು ಜ್ವರ ಎಲ್ಲ ಬಂದು. ಅವಳ ಪ್ರೆಗ್ನೆನ್ಸಿಯಲ್ಲಿ ಈ ಥರ ಏನೂ ಇರಲಿಲ್ಲ. ಮತ್ತೆ ಇಲ್ಲಿ ನನಗೆ ಒಂಥರ ಹಾರ್ಟ್ ಬರ್ನ್ ಆಗ್ತಾ ಇತ್ತು ಅವಳ ಪ್ರೆಗ್ನೆನ್ಸಿಲಿ. ಆದರೆ ಈ ಪ್ರೆಗ್ನೆನ್ಸಿಲಿ ಈ 7 ಮಂತಲ್ಲಿ ಸ್ಟಾರ್ಟ್ ಆಗಿದೆ. ಇದು ಒಂದು ಸಿಂಪ್ಟಮ್ಸ್ ಬಂದ್ಬಿಟ್ಟು ಸೇಮ್ ಇದೆ. 2 ಪ್ರೆಗ್ನೆನ್ಸಿಲಿ ಸೇಮ್ ಇರೋದಂದ್ರೆ ಇದು ಒಂದು ಸಿಂಪ್ಟಮ್ಸ್. ಹಾರ್ಟ್ ಬರ್ನ್ ಆಗೋದಲ್ಲಿ ತುಂಬಾ ಉರಿತಾ ಇರುತ್ತೆ. ಅಂದ್ರೆ ಸ್ವೀಟ್ ಜಾಸ್ತಿ ಏನಾದ್ರು ತಿನ್ಬಿಟ್ರೆ ಇಲ್ಲಿ ಉರಿಯೋಕ್ ಸ್ಟಾರ್ಟ್ ಆಗುತ್ತೆ. ಇವಳಿಗೆ ವಾಟರ್ ಕಂಟೆಂಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಬೇಗನೆ ಹೊರಗೆ ಬರೋದು ಹಂಗಾಯ್ತು. 1.5 ಮಂತ್, ಆಲ್ಮೋಸ್ಟ್ 34-35 ವೀಕ್ಸ್ ಅಲ್ಲೇ ಇವಳು ಆಚೆ ಬಂದ್ಲು. ಇವಾಗ ಕೆಲ ಇವಳು 5 ಮಂತ್ ಅಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ಲು. ಇದು 6 ಮಂತ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ ಆಯ್ತು ಈ ಬೇಬಿ ಕಿಕ್ಕಿಂಗ್ ಎಲ್ಲ. ಆಮೇಲೆ ಇನ್ನೇನು, ಮಂತ್ 7 ಮಂತ್ ನಡೀತಾ ಇದೆ ಇವಾಗ ನನಗೆ ರನ್ನಿಂಗು. ಸೊ ಈ ಮಂತ್ ಅಲ್ಲಿ ಹಿಮೋಗ್ಲೋಬಿನ್ ಎಲ್ಲ ಚೆಕ್ ಮಾಡ್ತಾರೆ. ಸೊ ಅವಾಗ ನನಗೆ ಬ್ಲಡ್ ಹಾಗೆ ವಾಟರ್ದು ಎಲ್ಲ ಇವಾಗ ಗೊತ್ತಾಗುತ್ತೆ. ಸೊ ಅದೆಲ್ಲ ಆದ್ಮೇಲೆ ಗ್ರೋತ್ ಸ್ಕ್ಯಾನ್ ರಿಪೋರ್ಟ್ ಕೂಡ ನಿಮ್ಮೊಂದಿಗೆ ನಾನು ಹಂಚ್ಕೋತೀನಿ, ಸೆಕೆಂಡ್ ಬೇಬಿದು. ಆಮೇಲೆ ನೋಡಿದ್ರಲ್ಲ, ಈ ಲಾಗ್ ನಿಮ್ಮೆಲ್ರಿಗೂ ಹೆಲ್ಪ್ ಆಯ್ತು, ಇಷ್ಟ ಆಯ್ತು ಅಂತ ನಾನು ಅನ್ಕೋತೀನಿ. ನಿಮ್ದೆಲ್ರದ್ದು ಸಪೋರ್ಟ್ ಬೇಕು. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಮತ್ತೆ ಇಂಟ್ರೆಸ್ಟಿಂಗ್ ಲಾಗ್ ಒಂದಿಗೆ ನಾನು ನಿಮ್ಮೊಟ್ಟಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.